ದಾಸಿಮಯ್ಯ ಜಯಂತಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು. ಈ ವೇಳೆ ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿ, ಸಮಾಜದ ಎಲ್ಲಾ ವರ್ಗದವರಿಗೂ ಸ್ವತಂತ್ರ, ಸ್ವಾಭಿಮಾನ, ಸಮಾನತೆ ದೊರಕಿಸಿಕೊಡುವುದೇ ವಚನ ಚಳುವಳಿಯ ಧ್ಯೇಯವಾಗಿತ್ತು. ಆದ್ದರಿಂದ ಮೂಢನಂಬಿಕೆಗಳನ್ನು ತಮ್ಮ ವಚನ ಸಾಹಿತ್ಯದ ಮೂಲಕ ಬದಲಾವಣೆ ತರುವ ಪ್ರಯತ್ನವನ್ನು ದೇವರ ದಾಸಿಮಯ್ಯ ಮಾಡಿದ್ದಾರೆ. ಗಂಡು ಹೆಣ್ಣು, ಮೇಲು ಕೀಳು, ಜಾತಿ ಭೇದ ಮತ್ತಿತರೆ ತಾರತಮ್ಯಗಳನ್ನು ಅಂದಿನ ಕಾಲದಲ್ಲಿಯೇ ವಿರೋಧಿಸಿ ಸಮಾನತೆ ತರಲು ಮುಂದಾಗಿದ್ದ ದಾರ್ಶನಿಕ ದೇವರ ದಾಸಿಮಯ್ಯ ಇವರ ಮಾರ್ಗದರ್ಶನ ಹಾಗೂ ವಚನಗಳಲ್ಲಿ ತಿಳಿಸಿದಂತೆ ಎಲ್ಲರೂ ಬದುಕಬೇಕು ಎಂದರು. ಬಳಿಕ ನೇಕಾರ ಸಮುದಾಯಗಳ ಒಕ್ಕೂಟದ ಸಂಘದ ಅಧ್ಯಕ್ಷ ಎನ್.ಎಂ. ರಾಮಶೆಟ್ಟಿ ಮಾತನಾಡಿ, ದೇವರ ದಾಸಿಮಯ್ಯ ಸಾಮಾಜಿಕ ಕಳಕಳಿಯಿಂದ ಮಹಾನ್ ವ್ಯಕ್ತಿ. ಇಂದಿಗೂ ಕೂಡ ಅವರ ವಚನಗಳು ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಮಾನವರಿಗೆ ದಾರಿದೀಪವಾಗಿದೆ. ನೇಕಾರ ಜನಾಂಗದ ಮೂಲ ಪುರುಷರಾಗಿರುವ ಅವರು ನೇಕಾರ ವೃತ್ತಿ ಪವಿತ್ರವಾದುದು. ನೇಕಾರರು ಕುಶಲಕರ್ಮಿಗಳಾಗಿದ್ದು ಶ್ರಮಜೀವಿಗಳು ಎಂಬುದಾಗಿ ವಚನದಲ್ಲಿ ಬಣ್ಣಿಸಿದ್ದಾರೆ. ಮಾನಸಿಕ ಸುಸ್ಥಿತಿ ಕಾಯ್ದುಕೊಳ್ಳಲು ಶರಣರ ತತ್ವ ಸಂದೇಶಗಳು ಸಹಕಾರಿಯಾಗಿದೆ ಎಂದರು. ಅಂದಿನ ಸಮಾಜದ ಆ ಕಾಲಘಟ್ಟಕ್ಕೆ ಹೊಂದಿಕೊಂಡಂತೆ ಅವರ ರಚನೆಗಳು ಕೂಡ ಇಂದಿಯೂ ಕೂಡ ಪ್ರಸ್ತುತ ಆಗಿದೆ. ತುಂಬ ಏನು ರಚನೆಗಳನ್ನು ಮಾಡಿದ್ರೆ ಸರಿ ಹೇಳಿದಂಗೆ 176 ವಚನಗಳು ಮಾತ್ರ ನಮಗೆ ಲಭ್ಯತೆ. ಅದರ ಬಗ್ಗೆ ಇನ್ನೂ ಕೂಡ ಅನ್ವೇಷಣೆ ಆಗ್ತಾ ಇದೆ. ಮತ್ತು ಅದನ್ನು ಒಂದು ಸಂಶೋಧನೆ ಇದನ್ನು ಮಾಡಬೇಕು ಅಂತೇಳಿ ಭಾಳ ಹಿಂದಿನ ಸರ್ಕಾರಗಳಲ್ಲಿ ಈಗ 3ನೇ ಸರ್ಕಾರದಿಂದಲೂ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಬರೋದು ಅಲ್ಲೇ ಗುಲ್ಬರ್ಗ ಡಿಸ್ಟ್ರಿಕ್ಟಿಂದ. ಸೊ ಇದೊಂದು ದೊಡ್ಡ ಹೆಮ್ಮೆಯ ಮಾತು. ಇಂಥ ಸರಳರೆಲ್ಲ ಹುಟ್ಟಿ ವಚನಗಳು ಹೇಳಿ ಮತ್ತು ಜೀವನದ ಸಾರಾಂಶವನ್ನು ಜನರಿಗೆಲ್ಲ ಪ್ರಚಾರ ಮಾಡಿದ್ದರು ದೇವರ ದಾಸಿಮಯ್ಯ ಅವರು. ಸೊ ಇದೊಂದು ಸಮಾರಂಭ ಮಾಡೋದಕ್ಕೆ ನನಗೂ ಸಹಿ ಅನಿಸುತ್ತೆ. ಯಾಕಂದರೆ ಇಂಥ ಸರಳರ ನೆನೆಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ನಮಗೆಲ್ಲ. ಮತ್ತು ಅವರು ಹೇಳಿದ ವಚನ ಪ್ರಕಾರ ಜೀವನ ನಡೆಸಬೇಕು, ಸರಳ ಮತ್ತು ಸಾಧಾರಣ ಜೀವನ ನಡೆಸಬೇಕು ಅಂತ ಅವರ ಮೆಸೇಜ್ ಲೈಫಲ್ಲಿ. ಕಾರ್ಯಕ್ರಮದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಅಬ್ಬನ ಗೌರವ ಉಪಾಧ್ಯಕ್ಷ ವೆಂಕಟೇಶ್, ತಾಳೂರು ಕನ್ನಡ ಸಾಹಿತ್ಯ ಪರಿಷತ್ತು ಸಂಘದ ಅಧ್ಯಕ್ಷ ಗೋಪಾಲ ಕೃಷ್ಣ, ಸಿಡಿಪಿಒ ಎಟಿ ಮಲ್ಲೇಶ್ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.